ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 57. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಒಂದೇ ಒಂದು ಸಾರಿ ಸಹ ವಿಷ್ಣು ಮೇಲೆ ಅನುಮಾನ ಪಡಲೇ ಇಲ್ಲ ಆರತಿ. ಆರ್ಯನ ಎಕ್ಸಾಮ್ ಸಹ ಮುಗಿದವು. ಆ ಅಂತರದಲ್ಲೇ ಗೌತಮ್ ಕೊಟ್ಟ 2 ಡೈರಿ ಓದಿ ಮುಗಿಸಿದ ಆರತಿ ಮನದಲ್ಲಿ ಓಡುತ್ತಿದ್ದುದು ಬೇರೇನೋ. ವಿಷ್ಣು ಮಾತ್ರ ಆರ್ಯನ ಬರ್ತ್ಡೇಗಾಗಿ ಕಾಯುತ್ತಾ ಸಣ್ಣ ಪುಟ್ಟ ತರಲೆ ಮಾಡುತ್ತಿದ್ದ. ಎಕ್ಸಾಮ್ ಮುಗಿದ ನಂತರ ಹಬ್ಬ ಶುರುವಾಗಿತ್ತು. ಆರತಿ ಗಡಿಬಿಡಿಯಿಂದ ಓಡಾಡುತ್ತಾ ಸಂಭ್ರಮ ಪಡುತ್ತಿದ್ಲು. ಚಾಂಪ್ ಚಾಂಪ್ ಎದ್ದೇಳಿ, ಇವತ್ತು ಹಬ್ಬ ನೋಡಿ, ಇನ್ನೂ ಮಲ್ಗೆ ಇದ್ದೀರಾ ಎಂದು ಮಗನ ಎಚ್ಚರಿಸಿದ್ಲು ಆರತಿ. ಹ್ಞೂ ಮಮ್ಮಿ, ನನಗೆ ಅಚ್ಚಲ ಇದೆ ಎಂದು ಕಣ್ಮುಚ್ಚಿಗೆ ಹೇಳಿದ ಆರ್ಯ. ಇನ್ನೂ ಫೋಲ್ ತೇಸ್ಬಿತ್ತು ನನ್ನ ಬರ್ತದೆ ಅಲ್ವಾ ಎಂದು ಅಮ್ಮನ ಕರುಳು ಬಳಸಿ ಹೇಳಿದ ಮಗನ ಎತ್ತಿಕೊಂಡು ಬಾತ್ರೂಮಲ್ಲಿ ಇಳಿಸಿ, ಅದು ಮತ್ತೊಂದು ಹಬ್ಬ ಎಂದು ಅವನ ಕೂದಲು ಕೆದರಿ, ಆರ್ಯ ಬೇಗ ಬೇಗ ಶರ್ಟ್ ತೆಗೆದು ಇಡಿ ಆ ಕಡೆ, ಮೈಯೆಲ್ಲ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನ ಮಾಡಬೇಕಿವತ್ತು ಎಂದು ಆರತಿ ಎಣ್ಣೆ ಬಟ್ಟಲು ಹಿಡಿದು ಹೇಳಿದ್ರೆ, ಏನು ಮಮ್ಮಿ, ಅಜ್ಜ ಸ್ನಾನ ಮಾಡಬೇಕು ಅಂದರೆ ನಾನು ಯಾಕೆ ಶರ್ಟ್ ತೆಗಿಬೇಕು ಎಂದು ಕೇಳಿದಾಗ ಆರತಿ ನಕ್ಕು, ಅಜ್ಜನ ಸ್ನಾನ ಅಲ್ಲ ಮುದ್ದು, ಅಭ್ಯಂಜನ. ನೋಡಿ, ನಾನು ಹೇಳಿದರೆ ಕೇಳ್ತೀರಾ ಅಲ್ವಾ ಎಂದು ಹೇಳಿದ್ದೆ. ಮರು ಮಾತಿಲ್ಲದೆ ಶರ್ಟ್ ಜೊತೆ ಚಡ್ಡಿ ಸಹ ಉದುರಿಸಿ ನಿಂತ ಅಮ್ಮನ ಮುದ್ದು ಮಗ. ಮತ್ತೆ ನನಗೆ ಯಾರು ಎಣ್ಣೆ ಹಚ್ಚೋದು ಎಂದು ದನಿ ಕೇಳಲು ಪಕ್ಕಕ್ಕೆ ತಿರುಗಿದ್ಲು ಟವೆಲ್ ಸುತ್ತಿಕೊಂಡು ನಿಂತಿದ್ದ ವಿಷ್ಣು. ಹೋಗಿ ಅತ್ತೆ ಬಳೆ ಹಚ್ಚಿಸ್ಕೊಳ್ಳಿ ಎಂದು ಮಗನ ತಲೆಗೆ ಎಣ್ಣೆ ಹಾಕಿ ಮೆಲ್ಲಗೆ ತಟ್ಟಿದ್ಲು. ಅಯ್ಯೋ ಅಮ್ಮ, ಅಪ್ಪನಿಗೆ ಎಣ್ಣೆ ಹಚ್ಚುತ್ತಾ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ, ನಾನು ನೀನು ಇಲ್ಲಿ ಎಂದು ಹೇಳಿದವನ ಮೇಲೆ ನೀರು ಎರಚಿ, ಕನಸು ಕಾಣೋದು ಕಡಿಮೆ ಮಾಡಿ, ಬೇಕಿದ್ರೆ ಇನ್ನೊಬ್ಬ ಹೆಂಡತಿ ನೋಡ್ಕೋತೀನಿ ಅಂದ್ರಲ್ಲ, ಅವಳ ಬಳಿ ಹೋಗಿ ಎಂದು ಹೇಳಿ ಮಗನ ಕೈ ಕಾಲು ಮೈಗೆಲ್ಲ ಎಣ್ಣೆ ಹಚ್ಚಿ ಮೆತ್ತಗೆ ಮಸಾಜ್ ಮಾಡಿದ್ಲು. ಮಮ್ಮಿ, ಇದು ಚುಪ್ಪಲಾಗಿದೆ, ಅಪ್ಪನಿಗೂ ಹಚ್ಚಿ ಎಂದು ಮಗ ಹೇಳಿದಾಗ ತುಸು ಬಿಸಿ ಆದ ನೀರು ಅವನ ತಲೆ ಮೇಲೆ ಹಾಕಿ, ನೀನು ಹೇಳಿದೀಯಾ ಅಂತ ಓಕೆ ಅಂತೀನಿ, ಮೊದಲು ನೀವು ಶುಚಿ ಆಗಿ ಎಂದು ಅವನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ, ಸೂಪರ್ ಕಾಣ್ತಾ ಇದ್ದೀರಾ ನನ್ನ ಬಂಗಾರ ನೀವು ಎಂದು ಹೇಳಿದ್ದೆ ನಕ್ಕು. ಥ್ಯಾಂಕ್ ಯು ಮಮ್ಮಿ ಎಂದು ಅಮ್ಮನ ಕೆನ್ನೆಗೆ ಮುತ್ತಿಟ್ಟು ಓಡಿದ ಆರ್ಯ. ಬನ್ನಿ, ಮಗ ಹೇಳಿದ್ದು ಕೇಳಿಸ್ತಲ್ವಾ, ಸ್ನಾನ ಮಾಡಿಸ್ಬೇಕು ಅಂತ, ನಡೀರಿ ಎಂದು ಸೆರಗು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಹೇಳಿದವಳ ನೋಡಿ, ಆಯಿತು ನಂಗೆ ಹೋಗ್ಯಪ್ಪ ಎಂದು ಟವೆಲ್ಗೆ ಕೈ ಹಾಕಿದ್ದೆ. ಏಯ್ ಏನು ಮಾಡ್ತಿದ್ದೀರಾ, ಅದಿರಲಿ ಎಂದು ಕಣ್ಣು ಮುಚ್ಚಿ ಕೂಗಿದವಳ ನೋಡಿ, ಅಯ್ಯೋ ಅದೆಂಗಾಗುತ್ತೆ, ಇದು ತೆಗೆದ್ರೆ ಅಲ್ವಾ ಪೂರ್ತಿ ಮೈಯೆಲ್ಲ ಎಣ್ಣೆ ಹಚ್ಚೋದಕ್ಕಾಗೋದು, ಆರ್ಯನಿಗೆ ಆದರೆ ಹಾಗೆ ಹಚ್ಚಿದೆ ಎಂದು ಹೇಳಿದವನ ಕೈಗೆ ಪಟಪಟನೆ ಹೊಡೆಯುತ್ತಾ, ತೆಗೆದು ಬಾರಿಸ್ಬಿಡ್ತೀನಿ ನಿಮಗೆ, ಸುಮ್ಮನೆ ಕೂತ್ಕೊಳ್ಳಿ ಎಂದು ತುಟಿ ಉಬ್ಬಿಸಿ ಹೇಳಿದಾಗ ನಗುತ್ತಾ ಕುಳಿತುಕೊಂಡ. ಅವನ ತಲೆಗೆ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ನಂತರ ಮೈಗೆಲ್ಲ ಎಣ್ಣೆ ಹಚ್ಚಿದವಳು, ಸ್ನಾನ ಮಾಡಿಕೊಂಡು ಬನ್ನಿ, ಟೈಮ್ ಆಗುತ್ತೆ ಎಂದು ಆಚೆ ನಡೆಯುತ್ತಿದ್ದವಳು ಸೋಪಿನ ನೀರಿನ ಮೇಲೆ ಕಾಲಿಟ್ಟು ಜಾರಿದ್ಲು ಅವನ ಮೇಲೆ. ಅಲ್ಲಲ್ಲ, ಬೇಕೆಂದೇ ಜಾರಿಸಿಕೊಂಡ ಅವ. ಏನಾಲು ನೀನು, ನೇರವಾಗಿ ರೊಮ್ಯಾನ್ಸ್ ಮಾಡೋಣ ಅಂದಿದ್ರೆ ಆಗ್ತಿತ್ತು ಕಣೆ ಎಂದು ಅವಳ ನಡು ಬಳಸಿ ಅವಳ ಮುಖದ ಬಳಿ ಮುಖ ತಂದು ಹೇಳಿದಾಗ, ಬಿಡಿ ನನ್ನ ಮೈಯೆಲ್ಲ ಎಣ್ಣೆ ಮಾಡಿದ್ರಿ ಎಂದು ಬಟ್ಟೆ ನೋಡಿಕೊಂಡು ಹೇಳಿದ್ಲು ಆರತಿ. ಮೆಲ್ಲಗೆ ಎಣ್ಣೆ ತೆಗೆದುಕೊಂಡು ಅವಳ ನಡುವ ಮೇಲೆ ಸವರಿ, ನನಗೆ ಆರ್ಯನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದೆ, ಆದರೆ ನಿನಗ್ಯಾರು ಮಾಡಿಸ್ತಾರೆ ಎಂದು ಮೆಲ್ಲಗೆ ಅವಳ ಕೊರಳ ಮೇಲೆ ಎಣ್ಣೆ ಹಚ್ಚಲು, ವಿಷ್ಣು ಬಿಡಿ, ಟೈಮ್ ಆಗುತ್ತೆ, ಮಗ ಬಿಡ್ತಾನೆ ಇವಾಗ ಎಂದು ಹೇಳುತ್ತಿದ್ದರೂ ಅವಳ ಕೈಗೆ ಎಣ್ಣೆ ಹಚ್ಚಿ, ಇಬ್ಬರು ಒಟ್ಟಿಗೆ ಸ್ನಾನ ಮಾಡೋಣ ಎಂದು ಶವರ್ ಆನ್ ಮಾಡಿಯೇ ಬಿಟ್ಟಿದ್ದಾವ. ವಿಷ್ಣು, ಏನು ಮಾಡಿದ್ರಿ ನೀವು, ಅಯ್ಯೋ ಎಂದು ದೂರ ಸರಿಯುವಳ ನಡು ಬಳಸಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಎಂದು ಅವಳ ನಡು ಬಳಸಲು, ಅದಕ್ಕೆ ಈ ರೀತಿ ಕಾಂಪ್ಲಿಮೆಂಟ್ ಕೊಡಬೇಕಾ, ಬರ್ತಾ ಬರ್ತಾ ಪೋಲಿ ಆಗ್ತಿದ್ದೀರಾ ನೀವು ಎಂದು ತುಟಿ ಉಬ್ಬಿಸಿ ಹೇಳಿದವಳ ನೋಡಿ, ಪೋಲಿ ಆದಾಗಲೇ ಅಲ್ವಾ ಮಿರ್ಚಿ ಬರೋದು, ಇಲ್ಲಾಂದರೆ ನಮ್ಮ ಚಾಂಪ್ಗೆ ಸಾಕು ಅಂತೀಯ ನೀನು ಎಂದು ಹೇಳಿದಾಗ ತುಸು ನಾಚಿ, ಸರಿ ಬಿಡಿ, ಹೊಸ ಸೀರೆ ಎಲ್ಲ ಹಾಳಾಯಿತು, ಈಗ ಬೇರೆ ಸೀರೆ ಉಡಬೇಕು ಎಂದು ಹೇಳಿದವಳ ಮುಂಗುರುಳು ಸರಿಸಿ, ನನ್ನ ಕಬೋರ್ಡಲ್ಲಿದೆ ನೋಡು, ನಿನ್ನ ಮಗನ ಶರ್ಟ್ ಬಣ್ಣದ್ದೇ ನಿನಗೂ ಡ್ರೆಸ್ ತಂದಿದ್ದೀನಿ ಎಂದು ಹೇಳಿದಾಗ ನಕ್ಕು ತಲೆ ಆಡಿಸಿ ನಡೆದಳು ಆರತಿ. ಬೇಗ ಪ್ರಪೋಸ್ ಮಾಡಿದರೆ ಇವತ್ತು ಬಾತ್ರೂಮ್ ರೊಮ್ಯಾನ್ಸ್ ಆದರೂ ಆಗ್ತಿತ್ತು ಎಂದು ನಕ್ಕು ಸ್ನಾನ ಮುಗಿಸಿ ಬಂದಾಗ ಡ್ರೆಸ್ ಹಾಕಿ ರೆಡಿಯಾಗಿ ಕೆಳಗೆ ನಡೆದಳು. ಅವನು ನಕ್ಕು ಕೆಳಗೆ ಬಂದ. ಅದಾಗಲೇ ಹಬ್ಬದ ಸಡಗರ ಜೋರಿತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೂವರು, ಇಲ್ಲಿ ಒಂದು ಫೋಟೋ ತೆಗಿತೀನಿ ಎಂದು ರಮೇಶ್ ಅವರು ಹೇಳಿದಾಗ ಅಪ್ಪ ಅಮ್ಮನ ಅಪ್ಪಿದ ಆರ್ಯ. ಅದೊಂದು ಸುಂದರ ಫೋಟೋ ಆಲ್ಬಮ್ ಸೇರಿತ್ತು. ಆರ್ಯನ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಮುದ್ದು ಕಂದಮ್ಮನ ಗಲಾಟೆಯಿಂದ ಮನೆ ತುಂಬ ಸಡಗರವೇ ತುಂಬಿತ್ತು. ಆರ್ಯ, ನಿಂತ್ಕೊಳ್ಳಿ ಇಲ್ಲಿ, ಇವತ್ತು ಇದನ್ನು ತಿಂದಮೇಲೆ ಹಬ್ಬ ಕಂಪ್ಲೀಟ್ ಆಗೋದು ಗೊತ್ತಾ ಎಂದು ಹೇಳಿ ಕೈಯಲ್ಲಿ ಬೇವು ಬೆಲ್ಲ ಹಿಡಿದು ಬಂದಳು ಆರತಿ.
ನೋ ನೋ ಮಮ್ಮಿ, ನಂಗದು ಬೇಡ ಎಂದು ಮೂತಿ ತಿರುವಿ ಓಡುತ್ತಿದ್ದ ಮಗನ ಹಿಡಿದುಕೊಂಡು, ಹಾಗೆಲ್ಲ ಹೇಳಬಾರ್ದು ಚಾಮ್, ನಿನ್ನ ಅಮ್ಮ ಆಮೇಲೆ ಮುಖ ಊದಿಸ್ಕೊಂಡು ಬಿಡ್ತಾಳೆ ಎಂದು ಮಗನ ಹಿಡಿದು ತೋಳಿಗೆ ತೆಗೆದುಕೊಂಡು ಹೇಳಿದ ವಿಷ್ಣು. ಹೌದಂತೆ ಎಂದು ತೂಟಿ ಒಬ್ಬಿಸಿ ಮಗನ ಎದುರು ನಿಂತು, ನಿನ್ನ ಜೀವನದಲ್ಲಿ ಬರೀ ಸಿಹಿಯೇ ಇರಲಿ ಮಗನೇ, ಯಾವತ್ತೂ ನಿನಗೆ ನೋವಾಗದೇ ಇರಲಿ ಎಂದು ಹೇಳಿ ಮಗನ ಬಾಯಿಗೆ ಬೆಲ್ಲ ಇಟ್ಲು ಆರತಿ. ಥ್ಯಾಂಕ್ ಯು ಮಮ್ಮಿ, ನೀವು ಸ್ವೀಟ್ ಮಮ್ಮಿ, ನೀವು ಅಪ್ಪ ಎಲ್ಲ ನಗ್ತಾ ಇರಬೇಕು ಎಂದು ತಾನು ಬೆಲ್ಲವನ್ನಷ್ಟೇ ತೆಗೆದು ಅಪ್ಪ ಅಮ್ಮನ ಬಾಯಿಗೆ ಹಾಕಿದ ಆರ್ಯ. ಆದರೆ ಜೀವನದಲ್ಲಿ ಕಷ್ಟ ಬರಲೇಬೇಕು ಅಲ್ವಾ ಮಕ್ಕಳೇ, ಎಲ್ಲವನ್ನೂ ಎದುರಿಸುವ ಶಕ್ತಿ ನಿಮ್ಮೆಲ್ಲರಿಗೂ ಇರಲಿ ಎಂದು ಮನೆಯೊಳಗೆ ಬಂದ ಗಿರೀಶ್ ಮೊದಲು ಮಗಳ ಬಾಯಿಗೆ ಬೇವು ಬೆಲ್ಲ ಎರಡೂ ಸೇರಿಸಿ ತಿನ್ನಿಸಿದರು. ಅಪ್ಪ, ನೀವೇ ನನ್ನ ಶಕ್ತಿ ಎಂದು ಹೇಳಿ ಅವರನ್ನು ಅಪ್ಪಿ ಅವರ ಎದೆಗೆ ಮುಖ ಒತ್ತಿ, ನೀವು ಆರ್ಯ ನನ್ನ ಜೀವನ ಕಂಪ್ಲೀಟ್ ಮಾಡಿದ್ದೀರಾ, ನೀವಿದ್ರೆ ನನಗೆ ಕಷ್ಟ ಎಲ್ಲ ತೃಣ ಅಷ್ಟೇ ಎಂದು ನಕ್ಕು ಹೇಳಿದ್ಲು. ಆಯಿತು, ಏನು ವಿಶೇಷ ಇವತ್ತು ಇಷ್ಟು ಲೇಟ್ ಆಗಿದೆ ನನ್ನ ಮಗಳ ಹಬ್ಬ ಎಂದು ಹೇಳಿದರು ಗಿರೀಶ್. ಹಾಂ, ಎಲ್ಲ ನಿಮ್ಮ ಮೊಮ್ಮಗನ ತರಲೆ ಅಪ್ಪ, ನೋಡಿ ಈಗಷ್ಟೇ ಕೈಗೆ ಸಿಕ್ಕಿದ್ದಾರೆ ಎಂದು ಹೇಳಿ ನಕ್ಕವಳ ತಲೆ ಸವರಿ ಮೊಮ್ಮಗನ ಬಾಯಿಗೆ ಬೆಲ್ಲ ಹಾಕಿ, ಯಾವಾಗಲೂ ನಗ್ತಾ ಇರು ಮೊಮ್ಮಗನೇ ಎಂದು ಹೇಳಿದಾಗ ಅವರ ದಬ್ಬಿ, ಥ್ಯಾಂಕ್ ಯು ತೋತ, ಲವ್ ಯು, ನೀವು ಸ್ವೀಟ್ ಆಗಿಲಿ ಎಂದು ಅವರ ಬಾಯಿಗೆ ಬೆಲ್ಲ ಹಾಕಿದ. ನೀವೇ ತಿಂತಾ ಇರಿ, ನಾವು ಸುಮ್ಮನೆ ನಿಮ್ಮನ್ನು ನೋಡ್ತಾ ಇರ್ತೀವಿ ಎಂದು ಮುಖ ದಪ್ಪಗೆ ಮಾಡಿಕೊಂಡು ಹೇಳಿದರು ಮಂಗಳ. ನಿನ್ನ ಮರೆಯೋಕ್ಕಾಗುತ್ತಾ ಅಮ್ಮ, ಯು ಆರ್ ಗುಡ್ ಮಮ್ಮ ಎಂದು ಅಪ್ಪಿ ಅವರಿಗೂ ಬೇವು ಬೆಲ್ಲ ತಿನ್ನಿಸಿದಳು ಆರತಿ. ಎಲ್ಲ ಒಳ್ಳೆಯದಾಗಲಿ ಮಗಳೇ, ಮುಂದಿನ ಯುಗಾದಿಗೆ ಇನ್ನೊಬ್ಬ ಪುಟ್ಟ ಮಗು ಬರಲಿ ಎಂದು ಹೇಳಿದಾಗ ನಾಚಿ ತಲೆ ತಗ್ಗಿಸಿದ ಆರತಿ. ಅಮ್ಮ ಎಂದು ಅವರ ಅಪ್ಪಿ, ಸುಮ್ಮನೆ ಇರೋದೇ ಇಲ್ಲ ನೀನು ಎಂದು ತೂಟಿ ಉಬ್ಬಿಸಿ ಹೇಳಿದಳು. ಅಯ್ಯೋ, ಅದರಲ್ಲೇನು ತಪ್ಪಿದೆ, ನನ್ನ ಮೊಮ್ಮಗನಿಗೆ ಈಗ 5 ವರ್ಷಕ್ಕೆ ಬೀಳುತ್ತಾ ಇದೆ ಅಲ್ವಾ, ಅದಕ್ಕೆ ಏನೂ ತೊಂದರೆ ಇಲ್ಲ, ಒಂದು ಮಗು ಆಗಿಬಿಟ್ರೆ ಎಂದು ಮಂಗಳ ಹೇಳಿದ್ದೆ. ಮತ್ತು ನೀವ್ಯಾಕೆ ಒಂದೇ ಮಾಡಿಕೊಂಡಿದ್ದು, ನೀವು ಇನ್ನೊಂದು ಮಗು ಮಾಡ್ಕೊಳ್ಳಿಲ್ಲ ಅತ್ತೆ, ನೀವು ಅಷ್ಟೇ, ವಿಷ್ಣು ಒಬ್ಬರೇ ಸಾಕಿತ್ತಾ ಎಂದು ಅತ್ತೆ ಅಮ್ಮ ಇಬ್ಬರು ನೋಡುತ್ತಾ ಹೇಳಿದಾಗ ಇಬ್ಬರು ನಾಚಿ ನೀರಾದರು. ನನಗೇನೋ ಆಸೆ ಇತ್ತು ಮಗಳೇ, ನಿನ್ನ ಅಮ್ಮನೇ ಬೇಡ, ನನಗೆ ಮಗಳು ಒಬ್ಬಳೇ ಸಾಕು ಅಂದಿದ್ದು ಎಂದು ಗಿರೀಶ್ ಹೇಳಿದರೆ, ನಮ್ಮದು ಸೇಮ್ ಡೈಲಾಗ್ ಆರತಿ, ನಿಮ್ಮ ಅತ್ತೆನೇ ಬೇಡ ಅಂದಿದ್ದು ಎಂದು ನಕ್ಕರು ರಮೇಶ್. ಈಗ ನಂದು ಅದೇ ಸಮಸ್ಯೆ ಮಾವ, ನನಗೂ ಆಸೆ, ಆದರೆ ನಿಮ್ಮ ಮಗಳೇ ಬೇಡ ಅಂತಿದ್ದಾಳೆ, ನೀವೇ ಬುದ್ಧಿ ಹೇಳಿ. ಆರ್ಯ ಸ್ಕೂಲ್ಗೆ ಹೋಗುವಾಗ ಇವಳಿಗೆ ಬೋರ್ ಆಗೋದಿಲ್ವಾ, ಅದಕ್ಕೆ ಒಂದು ಮಗು ಆಗಿಬಿಟ್ರೆ ಎಂದು ವಿಷ್ಣು ರಾಗ ಹೇಳಿದಾಗ ಅವನನ್ನೇ ಕೆಕ್ಕರಿಸಿ ನೋಡಿ, ಮತ್ತೆ ಆ ಮಗು ಸಹ ದೊಡ್ಡನಾಗಿ ಸ್ಕೂಲಿಗೆ ಹೋಗೋಕೆ ಶುರು ಮಾಡಿದರೆ ಎಂದಳು ಹುಬ್ಬೆರಿಸಿ. ಆಗ ಮತ್ತೊಂದು ಎಂದು ಹೇಳಿದಾಗ ಬೆಲ್ಲದ ಅಚ್ಚು ಕೈಯಲ್ಲಿ ಹಿಡಿದು, ವಿಷ್ಣು ನಿಂತ್ಕೊಳ್ಳಿ ಇಲ್ಲಿ ಎಂದು ಓಡಿದಾಗ ಜೋರಾಗಿ ನಕ್ಕರು ಎಲ್ಲ. ಮಮ್ಮಿ, ನನಗೂ ತಂಗಿ ಪಾಪು ಬೇಕು ಎಂದು ಆರ್ಯ ಹೇಳಿದಾಗ ಮಗನನ್ನೇ ಕೆಕ್ಕರಿಸಿ ನೋಡಿದವಳು ಇಬ್ಬರನ್ನ ಆಟಾಡಿಸುವಾಗ ಬಾಗಿಲ ಬಳಿ ಕೆಮ್ಮಿದ ಶಬ್ದ ಕೇಳಿಸಿದ. ತಲೆ ಎತ್ತಿ ನೋಡಿದರೆ ಅವರ ನಗುವ ಕದಲಿಸಲು ನಿಂತಿದ್ದ ಶ್ರೀಧರ್ ನೋಡಿದ್ದ ಎಲ್ಲ ಕೋಪದಿಂದ ನಿಂತರು. ಅವರ ಖುಷಿ ಕ್ಷಣಗಳ ಹಾಳು ಮಾಡಲೆಂದೇ ಬಂದಿದ್ದ ಅವ. ಯಾಕೆ ಬಂದೆ ಇಲ್ಲಿಗೆ, ಏನು ಕೆಲಸ ನಿನಗೆ ಇಲ್ಲಿ ಎಂದು ಅವನ ಮುಂದೆ ನಿಂತು ಕೇಳಿದ ವಿಷ್ಣು ಕೋಪದಿಂದ. ಕೆಲಸ ಇದ್ರೆ ಅಷ್ಟೇ ಬರಬೇಕಾ ವಿಷ್ಣು, ನನ್ನ ಮಗನ ನೋಡೋದಕ್ಕೆ ಬಂದೆ ಎಂದು ತುಟಿ ಸೊಟ್ಟ ಮಾಡಿ ನಕ್ಕ ಶ್ರೀ, ಅತಿಯಾಗಿ ಮಾತಾಡ್ತಾ ಇದೀಯಾ, ನಿನ್ನ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದೀನಿ ತಾನೆ, ಮತ್ತೆ ನಿಂದೋ ಎಂದು ಕೋಪಗೊಂಡು ಕೇಳಿದ ವಿಷ್ಣು. ಕೂಲ್ ವಿಷ್ಣು, ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬೇಕಲ್ವಾ, ಅದೇ ನನ್ನ ಗುರಿ, ಆದರೆ ಮುಖ್ಯ ವಿಷಯ ಅದಲ್ಲ. ನಾಡಿದ್ದು ನನ್ನ ಮಗನ ಹುಟ್ಟಿದ ದಿನ ಅಲ್ವಾ, ಅದಕ್ಕೆ ನಾನೇ ದೊಡ್ಡ ಪಾರ್ಟಿ ಹಾಲ್ ಬುಕ್ ಮಾಡಿ ದೊಡ್ಡ ಕೇಕ್ ತರಿಸಿ ಸೆಲೆಬ್ರೇಟ್ ಮಾಡೋಣ ಅಂತ, ಅದಕ್ಕೂ ಮುಂಚೆಯೇ ನಿನಗೆ ಹೇಳೋಣ ಅಂತ ಬಂದೆ ಎಂದು ಶ್ರೀ ನಕ್ಕಾಗ ಅವನ ಕೊರಳ ಪಟ್ಟಿ ಹಿಡಿದು ಬಿಟ್ಟರು ಗಿರೀಶ್. ಏಯ್, ನೀನು ಯಾವನೋ ನನ್ನ ಮೊಮ್ಮಗನ ಹುಟ್ಟಿದ ದಿನ ಆಚರಣೆ ಮಾಡೋದಕ್ಕೆ, ನನ್ನ ಮಗಳು ಅಳಿಯ ಇದ್ದಾರೆ, ಅವರು ಆಚರಣೆ ಮಾಡಿಕೊಳ್ತಾರೆ, ಅದಕ್ಕೂ ಹೆಚ್ಚಾಗಿ ಅವರ ತಾತ ನಾನಿದ್ದೀನಿ, 10 kg ಅಲ್ಲ 50 kg ಕೇಕ್ ತಂದು ಕತ್ತರಿಸುವ ತಾಕತ್ತನಿದೆ ನಮಗೆ ಎಂದು ಹೇಳಿದಾಗ ಕ್ಷಣ ಅದುರಿ ಬಿಟ್ಟ ಶ್ರೀ. ಆದರೂ ಬಂಡ ಧೈರ್ಯ ಮಾಡಿ, ಮಿಸ್ಟರ್ ಗಿರೀಶ್ ಕೈ ತೆಗಿರಿ, ನಾನು ಬಾಯಿಯಲ್ಲಿ ಮಾತಾಡ್ತಾ ಇದ್ದೀನಿ, ಕೈಯಲ್ಲಿ ಮಾತಾಡುವ ಹಾಗಿದ್ರೆ ಏನು ಮಾಡ್ತೀನಿ ಅನ್ನೋದು ನಿನ್ನ ಅಳಿಯನಿಗೆ ಚೆನ್ನಾಗಿ ಗೊತ್ತು, ಕೇಳಿ ನೋಡಿ ಎಂದು ವಿಷ್ಣು ಕಡೆ ನೋಡಿದಾಗ, ಮಾವ ಪ್ಲೀಸ್ ಸುಮ್ಮನೆ ಇರಿ ಎಂದು ಅವರ ಕೈ ಬಿಡಿಸಿ, ನೋಡು ಶ್ರೀ, ಈಗೇನು ನೀನು ಆರ್ಯನ ಬರ್ತೆ ಮಾಡಬೇಕಲ್ವಾ, ನಾಡಿದ್ದು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ, ನೀನು ಬಾ, ಸುಮ್ಮನೆ ಏನೇನು ಮಾತಾಡಿ ಹಬ್ಬದ ವಾತಾವರಣ ಹಾಳು ಮಾಡಬೇಡ ಎಂದು ಹೇಳಿದಾಗ ನಸು ನಗುತ್ತಾ, ಏನು ಅತ್ತಿಗೆ ಏನು ಹೇಳ್ತಾನೇ ಇಲ್ಲ, ಕೈಯಲ್ಲಿ ಬೇವು ಬೆಲ್ಲ ಹಿಡಿದು ಸುಮ್ಮನೆ ನಿಂತು ಬಿಟ್ಟಿದ್ದೀರಾ ಎಂದು ಆರತಿ ಕಡೆಗೆ ಹೆಜ್ಜೆ ಹಾಕಿದವ. ನಾನು ನಿರ್ಧಾರ ಮಾಡಿ ಆಗಿದೆ, ಇನ್ಮೇಲೆ ನಿಮ್ಮ ಜೀವನದಲ್ಲಿ ಬರೀ ಬೇವಷ್ಟೇ ಇರುತ್ತೆ ಎಂದು ಅಲ್ಲೇ ಇಟ್ಟಿದ್ದ ಬೇವಿನ ಎಲೆ ತೆಗೆದುಕೊಂಡು ಅವಳ ಬಾಯಿಗೆ ತುರುಕಿದ್ದ. ಏಯ್ ಎಂದು ಗಿರೀಶ್ ವಿಷ್ಣು ಒಟ್ಟಿಗೆ ಕೂಗಿದ್ರೆ, ಬ್ಯಾದ್ ಅಂಕಲ್ ಎಂದು ಒಂದು ಹೇಟು ಹೊಡೆದೇ ಬಿಟ್ಟಿದ್ದ ಆರ್ಯ. ಹೋ, ಎರಡನೇ ಅಮ್ಮನ ಮೇಲೆ ಏನು ಪ್ರೀತಿ,
ನನ್ನ ಮೇಲೆ ಇಲ್ಲ ಎಂದು ಆರ್ಯನ ತೋಳಲ್ಲಿ ಎತ್ತಿಕೊಂಡು, ಈ ಮಮ್ಮಿ ಅಂದರೆ ತುಂಬ ಇಷ್ಟನಾ ಎಂದ ಬೇರಿಸಿ. ಅವಳು ಗುಡ್ ಮಮ್ಮಿ, ನಿಮ್ಮ ಥರ ಅಲ್ಲ ಎಂದು ಹೇಳಿದಾಗ ಹಲ್ಲು ಗಚ್ಚಿ, ಸರಿ ನಿನ್ನ ಬರ್ತ್ಡೇಗೆ ಏನು ಗಿಫ್ಟ್ ಬೇಕು ಎಂದು ಕೇಳಿದ ಆರ್ಯನ ಕೆನ್ನೆಗೆ ಮುತ್ತಿಟ್ಟು. ಮುತ್ತು ಕೊದಬೇಡಿ ನೀವು ಎಂದು ಕೆನ್ನೆ ಒರೆಸಿಕೊಂಡ ಆರ್ಯ, ನನಗೆ ಅಮ್ಮ ಪಪ್ಪ ಗಿಫ್ಟ್ ಕೊತ್ತಾಳೆ, ನೀವು ಕೊದೋದು ಬೇಡ ಎಂದು ಹೇಳಿದಾಗ ಉರಿ ಹತ್ತಿದರೂ ತಡೆದುಕೊಂಡು, ನೀನು ನಿನ್ನ ಅಪ್ಪ ಅಮ್ಮ ಜೀವನದಲ್ಲಿ ಮರಿಬಾರದು ಅಂತಹ ಗಿಫ್ಟ್ ನಾನು ಕೊಡ್ತೀನಿ ಕಣೋ ಮಗನೇ, ನೋಡ್ತೀರಿ ಎಂದು ಹೇಳಿ ಆರ್ಯನ ಕೆಳಗಿಳಿಸಿ, ಹ್ಯಾಪಿ ಯುಗಾದಿ, ನಾಡಿದ್ದು ಕಾಯ್ತಾ ಇರಿ ಆಯ್ತಾ ಎಂದು ಹೋದಾಗ ಎಲ್ಲರೂ ಸುಮ್ಮನೆ ನಿಂತು ಬಿಟ್ಟರು. ಅಳಿಯಂದ್ರೆ, ಈ ಹುಳುವನ್ನು ಬಿಡಿಸಿ ತಪ್ಪು ಮಾಡಿದರೆ ಇವನಿಗೆ ತಕ್ಕ ಶಿಕ್ಷೆ ಕೊಡಬೇಕಿತ್ತು ಎಂದು ಗಿರೀಶ್ ಅವರು ಹೇಳಿದಾಗ, ಮಾವ ಬಿಟ್ಟಾಕೆ ಆ ವಿಷಯ, ಈಗ ನಮ್ಮ ಮನೆಯಲ್ಲಿ ಹಬ್ಬ, ಅದನ್ನು ಮಾಡೋಣ ಎಂದು ಮಾತು ಹಾರಿಸಿ, ಮಗನೇ ಹುಟ್ಟುಹಬ್ಬಕ್ಕೆ ನಿನಗೆ ಏನು ಗಿಫ್ಟ್ ಬೇಕು ಎಂದು ಮಗನ ಎತ್ತಿಕೊಂಡು ಕೇಳಿದಾಗ ಕೆನ್ನೆ ಮೇಲೆ ಕೈ ಇಟ್ಟು, ನನಗೆ ತಂಗಿ ಪಾಕು ಬೇಕು ಎಂದು ಹೇಳಿಬಿಟ್ಟ ಆರ್ಯ. ಅಲ್ಲಿಗೆ ಆರತಿ ನಾಚಿ ನೀರಾದರೆ ಮತ್ತೆ ಮನೆಯಲ್ಲಿ ನಗು ತುಂಬಿತ್ತು. ಆಯಿತು ಮಗನೇ, ಪಕ್ಕ ಅವತ್ತು ನಿನಗೆ ತಂಗಿ ಪಾಪು ಕೊಡುವ ಕೆಲಸ ಶುರು ಮಾಡ್ತೀನಿ ಎಂದು ತಮಾಷೆಯಾಗಿ ಹೇಳಿದ ವಿಷ್ಣು. ಆದರೆ ಅದೇ ಅವನ ಪಾಲಿಗೆ ಮುಳುವಾಗುವುದರಲ್ಲಿತ್ತು. ಮತ್ತೆ ಸಿಗುವ. ನಾಳೆ ನಮ್ಮ ಆರ್ಯನ ಬರ್ತ್ಡೇ ಆಯಿತಾ, ಏನೇನು ಗಿಫ್ಟ್ ಕೊಡ್ತೀರಾ ಯೋಚನೆ ಮಾಡ್ತಾಯಿರಿ, ಆದಷ್ಟು ಬೇಗ ಬರ್ತೀನಿ. ಕತೆ ಇಷ್ಟ ಆಗ್ತಿದೆಯಾ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಯಾವಾಗಲೂ ಹೀಗೆ ಇರಲಿ. ಪ್ರೀತಿಯಿಂದ ಕತೆ ಕೇಳ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.